ವಿವಾದದ ನಡುವೆಯೂ ಯಶಸ್ವಿಯಾಗಿ ಮುಗಿದ ಬಿಗ್ ಬಾಸ್ ಸೀಸನ್ 10 ರೈತರಿಂದ ಹಣ ಪಡೆದು ವಂಚಿಸಿರುವ ಪ್ರತಾಪನ ಮೇಲೆ ಶುರುವಾಯಿತು ಮತ್ತೊಂದು ಹೊಸ ಆರೋಪ. ನೀವು ನೋಡ್ತಾ ಇದ್ರೆ ಅಶ್ವವೇಗ ವಿಶೇಷ ಕಾರ್ಯಕ್ರಮ ಪ್ರತಾಪನಿಗೆ ಆಪತ್ತು. ನಾನು ರೋಹಿತ್. ಕನ್ನಡದ ಬಿಗ್ ಬಾಸ್ 10 ಭಾರಿ ಚರ್ಚೆಯಲ್ಲಿ, ಸುದ್ದಿಯಲ್ಲಿ, ವಿವಾದವಾಗಿಯೇ ಯಶಸ್ವಿಯಾಗಿ ಮುಗಿಸಿದೆ. ವಿನ್ನರ್ ಅನ್ನ ಘೋಷಿಸಿದೆ. ಒಂದೆಡೆ ಪ್ರತಾಪ್ ವಿನ್ ಆಗಬಹುದು ಅಂತ ಹೇಳ್ತಿದ್ರು, ಆದ್ರೆ ಕಾರ್ತಿಕ್ ಮಹೇಶ್ ಟೈಟಲ್ ಅನ್ನ ಗೆದ್ದಿದ್ದಾರೆ. ಪ್ರತಾಪ್ ರನ್ನರ್ ಅಪ್ ಆಗಿದ್ದಾರೆ. ಪ್ರತಾಪ್ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗಲೇ ಸಾಕಷ್ಟು ವಿವಾದಕ್ಕೆ ಸಾಕ್ಷಿಯಾಗಿದ್ರು. ಈಗ ಮತ್ತೊಂದು ಆರೋಪಕ್ಕೆ ಗುರಿಯಾಗಿದ್ದಾರೆ. ಏನದು ಪ್ರತಾಪನ ಆಪತ್ತು? ಇಲ್ಲಿದೆ. ಒಂದು ಟೈಮ್ನಲ್ಲಿ ಮಕ್ಕಳಿದ್ರೆ ಡ್ರೋನ್ ಪ್ರತಾಪ್ನಂತ ಇರಬೇಕು ಅಂದ ಜನ ಕಾಂಟ್ರವರ್ಸಿ ಆದ್ಮೇಲೆ ಪ್ರತಾಪನನ್ನ ನೆನಪಿಸಿಕೊಳ್ಳೋದಿಕ್ಕೂ ಸಿದ್ಧರಿರಲಿಲ್ಲ. ಎಲ್ಲರ ಮನಸ್ಸಲ್ಲೂ ಆಕ್ರೋಶದ ಜ್ವಾಲೆ ಎದ್ದಿತ್ತು. ಪ್ರತಾಪ್ ಬಿಗ್ ಬಾಸ್ ಮನೆಗೆ ಬಂದಾಗಂತೂ ಯಾಕೆ ಇವನನ್ನ ಕರ್ತ್ಕೊಂಡು ಬಂದ್ರಪ್ಪ, ನಾವು ಬಿಗ್ ಬಾಸ್ ನೋಡೋದೇ ಇಲ್ಲ ಅಂದ್ರು. ಕೊನೆಗೆ ಬಿಗ್ ಬಾಸ್ ಮನೆ ಒಳಗೆ ಪ್ರತಾಪನ ಮುಗ್ಧತೆ ನೋಡಿ ಸೋತ್ರು. ತಿಳಿಯದೆ ತಪ್ಪಾಗಿದೆ ಅಂದ್ರು. ಇನ್ನಷ್ಟು ಮಂದಿ ಇದು ನಾಟಕ, ಸಿಂಪತೆಗೆ ಆಡುತ್ತಿರುವ ನಾಟಕ ಅಂದ್ರು. ಆದ್ರೂ ಬಿಗ್ ಬಾಸ್ ಮನೆ ಒಳಗೆ 100 ದಿವಸ ಮುಗಿಸಿ ರನ್ನರ್ ಅಪ್ ಆಗಿ ಪ್ರತಾಪ್ ಹೊರ ಬಂದಿದ್ದಾನೆ. ಬಿಗ್ ಬಾಸ್ ಸೀಸನ್ 10 ಸ್ಪರ್ಧಿ ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಪಟ್ಟವನ್ನ ತೆಗೆದುಕೊಂಡು ದೊಡ್ಡ ಮನೆಯಿಂದ ಹೊರ ಬಂದಿದ್ದೇ ತಡ ಆತನ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ರೈತರಿಂದ ಹಣ ಪಡೆದು ವಂಚಿಸಿದ ಆರೋಪ ಆತನ ಮೇಲೆ ಇದೀಗ ಕೇಳಿಬಂದಿದೆ. ಇನ್ನು ಡಾಕ್ಟರ್ ಪ್ರಯಾಗ್ರಿಂದ ದೂರು ದಾಖಲಾಗಿದೆ. ಆರ್ ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರತಾಪ್ ವಿರುದ್ಧ ದೂರನ್ನ ಪ್ರಯಾಗ್ ದಾಖಲಿಸಿದ್ದಾರೆ. ಡ್ರೋನ್ ಪ್ರತಾಪ್, ಸಿರಣ್ ಮಾಧವ್, ಸಾರಂಗ ಸೀಮಂತ್ ಮಾನೆ ಮತ್ತು ಸಾಗರ್ ಗಾರ್ಗ್ ಮೇಲೆ ವಂಚನೆ ಆರೋಪ ಕೇಳಿಬಂದಿದ್ದು, ಅವರು ಡ್ರೋನಾರ್ಕ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಕ್ರಾಸ್ಟರ್ ಡ್ರೋನಾಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳನ್ನು ತೆರೆದು ವಂಚಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸುಳ್ಳು ಮಾಹಿತಿ ನೀಡಿ ರೈತರಿಂದ ಹಣ ಪಡೆದು ವಂಚಿಸಿದ್ದಾರೆ ಅಂತ ಡಾಕ್ಟರ್ ಪ್ರಯಾಗ್ ದೂರನ್ನ ದಾಖಲಿಸಿದ್ದಾರೆ. ಈ ಬಗ್ಗೆ ತನಿಖೆ ಮಾಡಿ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಡಾಕ್ಟರ್ ಪ್ರಯಾಗ್ ದೂರಿನಲ್ಲಿ ಹೇಳಿದ್ದಾರೆ. ಸದ್ಯ ಡ್ರೋನ್ ಪ್ರತಾಪ್ ನಿನ್ನೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ. ಹೊರ ಬರುತ್ತಿದ್ದಂತೆಯೇ ಪ್ರತಾಪ್ ಮೇಲೆ ವಂಚನೆ ಕೇಸ್ ದಾಖಲಾಗಿದೆ. ಸದ್ಯ ಪ್ರತಾಪನಿಗೆ ಜನ ಮತ್ತೊಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಘಟಾನುಘಟಿಗಳ ಮುಂದೆ ಪ್ರತಾಪ್ ಏನೂ ಅಲ್ಲ ಅಂದವರ ಮುಂದೆ ಪ್ರತಾಪನನ್ನ ಪ್ರೀತಿಯಿಂದ ಮೆರೆಸಿದ್ದಾರೆ. ಈಗ ಈ ಸುದ್ದಿ ಪ್ರತಾಪನ್ನ ಜನರ ಮನಸ್ಸಿಂದ ಕಂಪ್ಲೀಟ್ ದೂರ ಉಳಿಯುವಂತೆ ಮಾಡುತ್ತೆ. ಕಾದ್ ನೋಡ್ಬೇಕಾಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ.